ನೋಡಿ, ಸತೀಶ್ ಜಾರಕಿಹೊಳಿ ಅವರು ಅವರ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಕೂಡ ಈ ಹಂತಕ್ಕೆ ಹೋಗಿರಲಿಲ್ಲ. ಆ ಸ್ಟೆಪ್ನ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅವರು ಮುಂದಿಟ್ಟಿದ್ದಾರೆ. ನೋಡಿ, ನಿಮ್ಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರು ಹೇಗೆ ಅಂತ. ಅವ್ರು ಯಾವತ್ತೂ ನೇರವಾಗಿ ಬಹಿರಂಗವಾಗಿ ಮಾತಿನ ಮೂಲಕ, ಅಂದ್ರೆ ಏಟಿಗೆ ಎದುರೇಟನ್ನು ಕೊಡುವ ಮೂಲಕ ರಾಜಕಾರಣ ಮಾಡಿದವರಲ್ಲ. ಅವರೊಂಥರ ಸೈಲೆಂಟ್ ಗೇಮ್ ಪ್ಲೇಯರ್, ಸೈಲೆಂಟ್ ಗೇಮರ್. ಅವರು ಮಾತಾಡದೆ ಎಷ್ಟೋ ಕೆಲಸ ಮಾಡಿ ಮುಗಿಸಿರ್ತಾರೆ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಅನ್ನುವಂತ ಸಿದ್ಧಾಂತವನ್ನ ಪರಿಪಾಲಿಸ್ತಾ ಇರುವಂತವ್ರು. ಅಂತಹ ಸತೀಶ್ ಜಾರಕಿಹೊಳಿ ಅವರು ಈ ಹಂತಕ್ಕೆ ಹೋಗ್ತಾರೆ ಅಂದ್ರೆ, ನಾ ಹೇಳದ್ನಲ್ಲ, ಅವರ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಕೂಡ ಈ ಹಂತಕ್ಕೆ ಹೋಗಿರ್ಲಿಲ್ಲ. ಯಾವ ಹಂತ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಯಾವ ಮಾಹಿತಿ ಅವ್ರಿಗೆ ಲಭಿಸಿದೆ, ದೆಹಲಿಯಲ್ಲಿ ಅವರಿಗೆ ಸಿಕ್ಕ ಮೆಸೇಜ್ ಏನು, ಅವ್ರು ಕೊಟ್ಟ ಮೆಸೇಜ್ ಏನು, ಅಂತಿಮವಾಗಿ ಏನಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ನಡೆಯನ್ನ ಇಡುತ್ತಾರೆ ಅಂದ್ರೆ, ಈಗ ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಿರ್ತಾರೆ, ನಾನು ಚೆಸ್ ಪ್ಲೇಯರ್, ಫುಟ್ಬಾಲ್ ಗೇಮರ್ ಅಲ್ಲ ಅಂತ ಹೇಳ್ತಿರ್ತಾರೆ. ನಿಜ, ಅವ್ರು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರೇ. ಆದ್ರೆ ಅವರಿಗಿಂತಲೂ ಮೊದಲು ಈ ಚದುರಂಗದ ಆಟದ ಚತುರ ಯಾರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಅವ್ರು 40 ವರ್ಷದ ರಾಜಕಾರಣ, ಎಲ್ಲೂ ಅಬ್ಬರ ಇಲ್ಲ, ಪ್ರಚಾರ ಇಲ್ಲ, ಬೊಬ್ಬಿಡಲ್ಲ, ಸೈಲೆಂಟ್ ಆಗಿರ್ತಾರೆ, ಮಾತೇ ಆಡಲ್ಲ, ಅವ್ರು ಕೆಲಸ ಮಾಡಿದ್ದು ಗೊತ್ತಾಗಲ್ಲ, ಪ್ರಚಾರ ತಗೊಳ್ಳಲ್ಲ, ಮೀಡಿಯಾಗ ಹೋಗಲ್ಲ. ಈ ರೀತಿಯ ರಾಜಕಾರಣ ಸತೀಶ್ ಜಾರಕಿಹೊಳಿ ಅವ್ರದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಹಂಗಲ್ಲ. ಅವರು ಹೊರಗಡೆ ಹೆಜ್ಜೆ ಇಡಬೇಕಿದ್ರೆ ಕ್ಯಾಮ್ರಾ ಆನ್ ಇರಬೇಕು, ಹಂಗಿದ್ರೇನೆ ಹೆಜ್ಜೆ ಅವ್ರಿಗಿಡೋದವ್ರು. ಮತ್ತೆ ದಿನಾ ಬೆಳಗ್ಗೆ ಮನೆಯಿಂದ ಹೊರಗಡೆ ಬಂದ ಕೂಡಲೇ ಒಂದು ಬೈಟ್ ಕೊಡ್ಬೇಕು, ಅವರು ಬೈಟ್ ಕೊಟ್ಟೆ ಮುಂದಿನ ಮಾತು. ಆದರೆ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ನಡೆಯೂ ಅಷ್ಟೇ, ಹಾಗೆ ಮಾಧ್ಯಮಗಳ ಮುಂದೆಯೂ ಹಾಗೆ, ಜನರ ಮುಂದೆಯೂ ಹಾಗೆ ಅವರು ಸೈಲೆಂಟ್ ಗೇಮರ್. ಅಂತಹ ಸತೀಶ್ ಜಾರಕಿಹೊಳಿ ಈಗ ಈ ಹಂತಕ್ಕೆ ಯಾಕೆ ಹೋಗ್ತಿದ್ದಾರೆ ನೋಡಿ. ಅವರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ನಿಮಗೆ ಹೇಳ್ತೀನಿ, ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಓಪನ್ ಬೈಟ್ ಕೊಟ್ರು ಒಂದು ವಾರದ ಹಿಂದೆ. ಯಾವಾಗ ರಾಜಣ್ಣ ಅವರು ಸದನದಲ್ಲಿ ನಿಂತು ನನ್ನ ಮೇಲೆ ಹನಿ ಟ್ರಾಪ್ನ ಪ್ರಯತ್ನ ನಡೆದಿದೆ ಅಂದ್ರಲ್ಲ, ಆಗ ಏನಂದ್ರು ಸತೀಶ್ ಜಾರಕಿಹೊಳಿ ಅವರು, ಇದೆಲ್ಲದರ ಹಿಂದೆ ಒಬ್ಬ ಮಹಾನಾಯಕ ಇದ್ದಾನೆ ಅಂದ್ರು. ಕೆ ಎನ್ ರಾಜಣ್ಣ 48 CD ಇದೆ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು 400ಕ್ಕೂ ಹೆಚ್ಚು CD ಇದೆ ಅಂದ್ರು. ಇಷ್ಟೆಲ್ಲ ಮಾತಾಡೋರೇ ಅಲ್ಲ ಅವರು. ಯಾಕೆ ಮಾತಾಡ್ತಾ ಇದ್ದಾರೆ ನೋಡಿ. ಅವರು ಒಂದು ಕ್ಲಿಯರ್ ಡಿಸಿಷನ್ಗೆ ಬಂದಿದ್ದಾರೆ ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಯಾವ ಡಿಸಿಷನ್ಗೆ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ, ಯಾವ ಕಾರಣಕ್ಕಾಗಿ ಈ ಹಂತಕ್ಕೆ ಹೋಗಿದ್ದಾರೆ, ಅವರ ತೀರ್ಮಾನ ಏನು ಅಂದ್ರೆ, ಹೈಕಮಾಂಡ್ ಒಂದಷ್ಟು ಚಟುವಟಿಕೆಗಳಿಗೆ ಈಗಾಗಲೇ ಚಾಲನೆ ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಎದ್ದು ನಿಂತಿರುವಂಥದ್ದು. ಮುಂದಿನ 1-2 ತಿಂಗಳಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ಆಗುವಂಥದ್ದಿದೆ ಕಾಂಗ್ರೆಸ್ನಲ್ಲಿ, 100% ಆಗುತ್ತೆ. ಆದ್ರೆ ಹಿಂಟ್ ಇವರಿಗೆಲ್ಲ ಸಿಕ್ಕಿದೆ. ಅದಕ್ಕೆ 3 ಬಾರಿ, ಒಂದೇ ತಿಂಗಳಲ್ಲಿ 3 ಬಾರಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಅಂದ್ರೆ ಸುಮ್ಮನೆನಾ? ಏನೂ ಆಗಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ತಾರೆ ಅವರು? ಏನಾಗುತ್ತೆ ಅನ್ನೋ ಅರಿವಿದೆ ಅವರಿಗೆ, ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರೋದು ಅವರು. ಹೀಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಏನು ನೋಡಿ, ನೀವು ಏನು ಬದಲಾವಣೆ ಮಾಡ್ತಿರೋ ಬಿಡ್ತಿರೋ, ಒಂದಂತೂ ಕ್ಲಿಯರ್, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ CM ಆಗೋದನ್ನ ನಾವು ಒಪ್ಪೋದಿಲ್ಲ. ಅದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ನೀವು. ಒಂದು ವೇಳೆ ಆ ಹಂತಕ್ಕೆ ಹೈಕಮಾಂಡ್ ಹೋಗಿದ್ದೆ ಆದ್ರೆ, ಒಂದು ನಾವಿರ್ಬೇಕು, ಇಲ್ಲ ಅವ್ರಿರ್ಬೇಕು, ಎರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಆ ಡಿಸಿಷನ್ಗೆ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಅಂತಹ ಒಂದು ಖಡಕ್ ತೀರ್ಮಾನವನ್ನ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಅವರು. ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿದ್ದೆ ಆದ್ರೆ ಕನಿಷ್ಠ 60 ಶಾಸಕರು ಪಕ್ಷವನ್ನು ಬಿಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಡೈರೆಕ್ಟ್ ಹೈಕಮಾಂಡ್ಗೆ ಹೇಳಿದ್ದಾರೆ. 60 ಜನ ಶಾಸಕರು ಈಗಾಗಲೇ ಪಕ್ಷ ಬಿಡ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನೀವು ಇವತ್ತು CM ಅಂತ ಘೋಷಣೆ ಮಾಡಿದ್ರೆ ಇವತ್ತೇ ಹೊರಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ CM ಆಗಿ ಯಾರು ಒಪ್ಕೊಳ್ಳೋದಿಲ್ಲ, ಈ ಸರ್ಕಾರ ಉಳಿಯೋದಿಲ್ಲ. ಈ ಮೆಸೇಜ್ನ ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರಿಂದ ಏನ್ ಮೆಸೇಜ್ ಸಿಕ್ಕಿದೆ ಸತೀಶ್ ಜಾರಕಿಹೊಳಿ ಅವರಿಗೆ? ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ತೀರ್ಮಾನ ಸುಮ್ಮನೆ ಬಂದಿರೋದಲ್ಲ. ಅವರು ಕೂಡ ಹೇಳಿದ್ದಾರೆ ನೋಡಿ, ನಾವು ಯಾವುದನ್ನು ಕೂಡ ಇಂಥವ್ರೆ ಹೀಗೆ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ನೀವ್ಯಾಕೆ ಎಲ್ಲಕ್ಕಿಂತ ಮೊದಲೇ ಇಷ್ಟು ಮುಂದಕ್ಕೆ ಹೋಗ್ತೀರಿ? ನಮ್ಮ ಮೊದಲ ಆದ್ಯತೆ ಸರ್ಕಾರ 5 ವರ್ಷ ಪೂರ್ಣ ಆಗಬೇಕು, ಅದು ನಮ್ಮ ಪ್ರಯಾರಿಟಿ. ಪಕ್ಷ ಈಗ ಸಂಕಷ್ಟದಲ್ಲಿದೆ,
ನೀವೆಲ್ಲರೂ ಕೂಡ ಪಕ್ಷದ ಜೊತೆ ನಿಲ್ಲಬೇಕು. ಸರ್ಕಾರ 5 ವರ್ಷ ಪೂರ್ಣ ಆಗಬೇಕು. ಅದಕ್ಕೆ ಬೇಕಾದಂತ ಸಹಕಾರ ನಿಮ್ಮೆಲ್ಲರಿಂದಲೂ ಬೇಕು. ನಾವು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇದ್ದೇವೆ. ಬಹಳ ಕಷ್ಟದ ದಿನಗಳಲ್ಲಿ, ಪಕ್ಷದ ಸಂಕಷ್ಟದ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಆದ್ಯತೆ. ಅದಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧರಾಗಿದ್ದೇವೆ. ನೋಡಿ, ಹೈಕಮಾಂಡ್ ನಾಯಕರು ಹೇಳ್ತಿದ್ದಾರೆ ಈ ಮಾತನ್ನ. ಸಾಮಾನ್ಯವಾಗಿ ರಾಜ್ಯ ನಾಯಕರಿಂದ ಇದನ್ನು ಬಯಸ್ತಾರೆ ಹೈಕಮಾಂಡ್ ನಾಯಕರು. ಈ ಕಡೆ ಉಲ್ಟಾ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಹೇಳ್ತಿದ್ದಾರೆ, ನೋಡಿ ನಾವು ಯಾವ ತ್ಯಾಗಕ್ಕೆ ಬೇಕಾದ್ರೂ ರೆಡಿ ಇದೀವಪ್ಪ, ಹೆಂಗಾದ್ರೂ ಸರ್ಕಾರ ಉಳಿಸಿ. ಅವರಿಗೂ ಅನಿವಾರ್ಯತೆ ಇದೆ. ಎಲ್ಲೂ ಇಡೀ ದೇಶದಲ್ಲೇ ಸರ್ಕಾರ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಲ್ಲೆಲ್ಲೋ ಒಂದು ತೆಲಂಗಾಣ, ಈ ಕಡೆ ಒಂದು ಹಿಮಾಚಲ್ ಪ್ರದೇಶ, ಸಣ್ಣ ಸಣ್ಣ ರಾಜ್ಯಗಳು. ಅಲ್ಲಿಂದ ಅವ್ರು ಹೆಚ್ಚು ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಯಾವ್ದಾದ್ರೂ ಒಂದು ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಅದನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ ಕತೆ ಮುಗೀತು. ಅವ್ರಿಗೆ ಚೆನ್ನಾಗಿ ಗೊತ್ತದು. ಮತ್ತೆ ದೊಡ್ಡ ದೊಡ್ಡ ಚುನಾವಣೆಗಳಿದೆ. ಇದೇ ವರ್ಷ ಬಿಹಾರದಲ್ಲಿ ಎಲೆಕ್ಷನ್ ಇದೆ. ಹೀಗಿರುವಾಗ ಎಲ್ಲಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ ಅವರು? ಇರುವ ಓನ್ಲಿ ಒನ್ ಸೋರ್ಸ್ ಕರ್ನಾಟಕ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಸರ್ಕಾರವನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳ್ರಪ್ಪ ಅಂತ ಅವ್ರು ಅಂಗಲಾಗ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ನಿಂತಿದೆ. ಆ ಮೆಸೇಜ್ ನ ಅವ್ರು ಕೊಟ್ಟಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರ ಮೆಸೇಜ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಒಪ್ಕೊಳ್ಳೋದಿಲ್ಲ ಅಂತ. ಆ ಕಡೆ ಹೈಕಮಾಂಡ್ ಮೆಸೇಜ್ ಏನಾದ್ರೂ ಆಗ್ಲಿ, ಯಾರಾದ್ರೂ ಸಿಎಂ ಆಗ್ಲಿ, ಸರ್ಕಾರ 5 ವರ್ಷ ಇರಬೇಕು ಅಂತ ಹೇಳಿ. ಇದರ ನಡುವೆ ಈಗ ಸಿದ್ದರಾಮಯ್ಯನವರ ಟೀಮ್ ಒಂದು ಪ್ಲಾನ್ ನ ರೆಡಿ ಮಾಡ್ಕೊಂಡಿದೆ. ನೀವು ಏನೂ ಬದಲಾವಣೆ ಮಾಡಬೇಡಿ ಸರ್ಕಾರದಲ್ಲಿ, ಹಿಂಗೆ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಸಿದ್ದರಾಮಯ್ಯನವರಿಗೂ ಫೈನಲಿ ಏನು, ಎಲ್ಲಿಯವರೆಗೂ ಸಾಧ್ಯವೋ ಅಲ್ಲಿಯವರೆಗೂ ಸಾಧ್ಯ ಆದ್ರೆ 5 ವರ್ಷ ಪೂರ್ಣ ಮಾಡಬೇಕು ಮುಖ್ಯಮಂತ್ರಿ ಆಗಿ ಅನ್ನೋ ಪ್ಲಾನ್ ಅಲ್ಲಿ ಅವರು ಇದ್ದಾರೆ. ಅವಕಾಶ ಸಿಕ್ಕರೆ, ಮತ್ತೆ ಅವರು ಕೂಡ ಒಂದ್ ರೀತಿ ಮೂಢ ಹಗರಣ ಆದ್ಮೇಲೆ ಅವರು ಕೂಡ ಒಂದ್ ರೀತಿ ಗಾಯಗೊಂಡ ಹುಲಿ ಆದಂಗೆ ಆಗಿದ್ದಾರೆ. ಹಿಂಗಾಗಿ ಮೊದಲಾಗಿದ್ರೆ ಬಹುಶಃ ನೋಡಿ, ಒಂದ್ ವೇಳೆ ಈ ರೀತಿಯ ಮೂಢ ಹಗರಣ ಬರದೆ 1-2 ವರ್ಷನೋ 2.5 ವರ್ಷ ಆದ್ಮೇಲೋ ಸಿದ್ದರಾಮಯ್ಯನವರಿಗೆ ಇಲ್ಲ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಬಹಳ ಗೌರವಯುತವಾಗಿ ಹೋಗ್ತಿದ್ರೇನು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಅವರು ಅಷ್ಟು ಸುಲಭವಾಗಿ ಇಳಿಯೋದಿಲ್ಲ. ನನ್ನನ್ನು ಬೀದಿಗೆ ತಂದ್ರಿ, ನಮ್ಮ ಮನೆಯವ್ರನ್ನ ಬೀದಿಗೆ ತಂದ್ರಿ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿನ ಅವ್ರನ್ನು ಕೂಡ ಇದ್ರಲ್ಲಿ ಹೇಳಿದ್ರಲ್ಲ. ಇದೆಲ್ಲ ಆದ ನಂತರ ಅವರು ಗಾಯಗೊಂಡ ಹುಲಿ ಆದಾಗ ಆಗಿದ್ದಾರೆ. ಈ ಕಾರಣಕ್ಕಾಗಿ ಅವರು ಕೂಡ ಜಿಗಟಾಗಿರೋದು. ಅದರ್ವೈಸ್ ಬಹುಶಃ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಜಿಗಟ ಆಗ್ತಾ ಇರಲಿಲ್ವೇನೋ. ಒಂದ್ ವೇಳೆ ಅವರಿಗೆ ಸರಾಗವಾಗಿ ಸರ್ಕಾರ ನಡೆಸಲಿಕ್ಕೆ ಅವಕಾಶ ಕೊಟ್ಟು 2.5 ವರ್ಷ ಪೂರ್ಣ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ, ಅದಾದ ನಂತರ 2.5 ವರ್ಷನೋ 3 ವರ್ಷನೋ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಬಿಟ್ಟೋಗ್ತಿದ್ರೇನೋ, ವಿ ಡೋಂಟ್ ನೋ. ಆ ರೀತಿಯ ಒಂದು ಸಾಧ್ಯತೆ ಇದ್ದಿರಬಹುದು. ಆದ್ರೆ ಈಗ ಅವರು ಒಂದ್ ರೀತಿ ಜಿಗಿಟಾಗಿದ್ದಾರೆ. ಅದೇ ಕಾರಣಕ್ಕಾಗಿ ಇದು ಬಗೆಹರಿಸಲಾಗದ ಬ್ರಹ್ಮಗಂಟಾಗಿ ಪರಿಣಮಿಸಿದೆ. ಈಗ ಹೈಕಮಾಂಡ್ ಡೆಲ್ಲಿ ಕರ್ಸ್ಕೊಳ್ತಾ ಇದೆ ಎಲ್ಲರನ್ನೂ ಕೂಡ. ಯಾರ್ಯಾರು ಬಂದಿದ್ದಾರೋ ಅವ್ರೆಲ್ಲರ ಜೊತೆನೂ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲೇ ಇದ್ದಾರೆ. ಹೈಕಮಾಂಡ್ ಜೊತೆ ಅವರು ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಈಗಾಗಲೇ ಮಾತಾಡಿದ್ದಾರೆ. ಇವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಬಹುತೇಕ ಏಪ್ರಿಲ್ 2ನೇ ತಾರೀಕು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಇದೆಲ್ಲದರ ಫೈನಲ್ ರಿಸಲ್ಟ್ ಬರೋದು ಯಾವಾಗ ಅಂದ್ರೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ. ಆಗ ಹೈಕಮಾಂಡ್ ಒಂದು ಕ್ಲಿಯರ್ ಮೆಸೇಜ್ ಕೊಡುತ್ತೆ. ಏನ್ ಮಾಡ್ಬೇಕು, ಏನಾಗ್ಬೇಕು, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಾ ಬೇಡವಾ, ಆಗ್ಬೇಕು ಅಂದ್ರೆ ಯಾರಾಗ್ಬೇಕು, ಸಂಪುಟ ಪುನರ್ರಚನೆ ಆಗ್ಬೇಕಾ ಬೇಡವಾ, ಆಗ್ಬೇಕು ಅಂದ್ರೆ ಯಾವ ರೂಪದಲ್ಲಿ ಆಗ್ಬೇಕು, ಅದು ಸಿದ್ದರಾಮಯ್ಯನವ್ರನ್ನ ಒಳಗೊಂಡಂತೆ ಅಂದ್ರೆ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಪುನರ್ರಚನೆ ಆಗ್ಬೇಕಾ, ಅಥವಾ ಕೇವಲ ಕೆಲವು ಸಚಿವರನ್ನ ಕೈ ಬಿಟ್ಟು ಹೊಸಬರನ್ನ ತೆಗೆದುಕೊಳ್ಳೋದಾ, ಯಾವ ರೀತಿ. ಹಾಗೆ MLCಗಳ ಆಯ್ಕೆ ಆಗ್ಬೇಕಾಗಿದೆ. ಕಾಂಗ್ರೆಸ್ಗೆ 4 ಸ್ಥಾನ ಸಿಗ್ತಾ ಇದೆ. ಅದಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಬೇಕು, ಇವೆಲ್ಲವೂ ಕೂಡ ಅಲ್ಲಿ ತೀರ್ಮಾನ ಆಗುತ್ತೆ. ಅದಾದ ನಂತರ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಹುಶಃ ಅಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಕಾದಿದೆ ಅನ್ನುವ ಹಿನ್ನೆಲೆಯಲ್ಲೇ ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಎಲ್ಲ ಬೆನ್ನತ್ತಿ ಡೆಲ್ಲಿಗೆ ಟೂರ್ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲ ನೋಡ್ತಾ ಇದ್ರೆ ಈಗ 2013ರಿಂದ 2018 ನಡುವೆಯೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಆಗ ಇಂತಹ ಬೆಳವಣಿಗೆ ನೀವು ನೋಡಿಲ್ಲ. ಯಾಕಂದ್ರೆ ಅಂತಹ ಸಾಧ್ಯತೆಗಳು ಯಾವುದು ಇರಲಿಲ್ಲ. ಆದ್ರೆ ಈಗ ಅಂತಹ ದೊಡ್ಡ ಬೆಳವಣಿಗೆಯ ಸಾಧ್ಯತೆ ನಿಚ್ಚಳವಾಗಿದೆ. ದೊಡ್ಡ ಬದಲಾವಣೆಗಳ ಸಾಧ್ಯತೆಯೂ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನಂತೂ ಬದಲಾವಣೆ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಈಗ ನಾನು ಇನ್ನೇನು ಬಿಡ್ತೀನಪ್ಪ ಮೇ ತಿಂಗಳಲ್ಲಿ ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಅಡಿಗಲ್ ಹಾಕಿ ನಾನು ಬಿಟ್ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ಆ ಸ್ಥಾನಕ್ಕೆ ಯಾರು ಬರಬೇಕು, ಇವೆಲ್ಲ ತೀರ್ಮಾನ ಆಗ್ಬೇಕಲ್ಲ. ಆ ಎಲ್ಲ ತೀರ್ಮಾನಗಳು ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಆಗುತ್ತೆ. ಅದರ ಪೂರ್ವಭಾವಿ ಫೌಂಡೇಶನ್ನ ಈಗ ಸತೀಶ್ ಜಾರಕಿಹೊಳಿ ರೆಡಿ ಮಾಡಿದ್ದಾರೆ. ಅದರ ಪರಿಣಾಮವೇ ಈ ನಿರ್ಧಾರ, ಈ ತೀರ್ಮಾನ. ಒಂದು ನಾವಿರ್ಬೇಕು, ಇಲ್ಲ ಅವ್ರಿರ್ಬೇಕು. ನೀವು ಒಂದ್ ವೇಳೆ
ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದೇ ಆದ್ರೆ 60 ಜನ ಪಾರ್ಟಿ ಬಿಡ್ತಾರೆ. ಬಹುಶಃ ಇದನ್ನ ನೀವು ಬ್ಲಾಕ್ ಮೇಲ್ ಅಂತ ಅನ್ಕೊಳ್ಳಿ, ಅಥವಾ ಅದೇನಾದ್ರೂ ಆಗ್ಲಿ ಎರಡರಲ್ಲೂ ನಿರ್ಧಾರ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅಂತಾರೋ ಅನ್ಕೊಳ್ಳಿ. ಒಟ್ನಲ್ಲಿ ಆ ಹಂತಕ್ಕೆ ಹೋಗಿದೆ ಕಾಂಗ್ರೆಸ್ ಪಾಲಿಟಿಕ್ಸ್. ಆಂತರಿಕವಾಗಿ ಇಂಟರ್ನಲ್ಲಿ ಒಂದು ವರ್ಟಿಕಲ್ ಡಿವಿಷನ್ ಈಗ ಕಾಣ್ತಾ ಇದೆ. ಇದರ ಪರಿಣಾಮ ಏನು ನೋಡಿ. ಒಂದು ವೇಳೆ ಹುಷ್ಯಃ ಕಾಂಗ್ರೆಸ್ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದಷ್ಟೇ, ಅವರಿಗಿರುವಂತ ದಾರಿ ಅದೊಂದೇ. ಯಾವುದೇ ತೀರ್ಮಾನವನ್ನ ಖಡಕ್ಕಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ. ಬಹುಶಃ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಟೈಮ್ ಬೈ ಮಾಡಬಹುದು, ಅದನ್ನು ಬಿಟ್ಟು ಬೇರೆ ಏನ್ ದಾರಿ ಇದೆ ಅನ್ಸುತ್ತೆ. ಮತ್ತು ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಭಾರಿಯಾಗಿ ಪರಿಣಮಿಸಬಹುದು. ಡಿ ಕೆ ಶಿವಕುಮಾರ್ ಯಾವ ನಡೆಯನ್ನು ಮುಂದಿಡಬಹುದು. ಈಗ ಯಾರು ಪಾರ್ಟಿ ಬಿಡ್ತಾರೆ, ಯಾರು ಪಾರ್ಟಿ ಒಡ್ಕೊಂಡು ಹೋಗ್ತಾರೆ, ಯಾವುದನ್ನ ಇವತ್ತೇ ಹ್ಯಾಕ್ ಗೆಸ್ ಮಾಡ್ತೀರಿ? ಯಾಕಂದ್ರೆ ರಾಜಕಾರಣದಲ್ಲಿ ಯಾವುದು ಕೂಡ ಹೀಗೆ ಅಂತ ಇರೋದಿಲ್ಲ. ಇಲ್ಲಿ 2+2 4 ಅಲ್ಲ, 5 ಕೂಡ ಆಗ್ಬೋದು, 3 ಕೂಡ ಆಗ್ಬೋದು. ಈಗ ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.